ಓಕೆ, ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಓಕೆ, ಎಲ್ಲರಿಗೂ ರಮ್ಯಾ ಅನ್ನೋರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಆಲ್ಮೋಸ್ಟ್ ನಮ್ಮ ಕಡೆ ಇರೋರಿಗೆ, ಹೊನ್ನಾವರ ಕಡೆ ಇರೋರಿಗೆಲ್ಲ ಗೊತ್ತಾಗಿರುತ್ತೆ ಈ ಪ್ಲೇಸ್ ಯಾವುದು ಅಂತ. ಇದು ನಾನು ಹೊನ್ನಾವರದಲ್ಲಿ ತೆಗೆದಿರೋದು. ಹೊನ್ನಾವರ ಸಂತೆ, ಸ್ಯಾಟರ್ಡೆ ಸಂತೆಗೆ ಹೋದಾಗ ಈ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆ ಆಯಿತಾ, ಮಿಡಲ್ ಅದೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ವಾರದಲ್ಲಿ ಒಂದಿನ ಸಂತೆ ನಡೆಯುತ್ತೆ, ಅಂದರೆ ಪ್ರತಿ ಶನಿವಾರನೂ ಹೊನ್ನಾವರದಲ್ಲಿ ಸಂತೆ ನಡೆಯುತ್ತೆ. ನಾವು ಜಾಸ್ತಿ ಹೋಗೋದು ಸಂಜೆ ಮೇಲೆ, ಅಂದರೆ 6-7 ಗಂಟೆ ಹಂಗೆ ಹೋಗ್ತೀವಿ, 8-9 ಗಂಟೆ ಹಂಗೆ ರಿಟರ್ನ್ ಬಂದುಬಿಡ್ತೀವಿ. ನಾನು ಊರಿಗೆ ಹೋದಾಗ ಅಣ್ಣ ಅತ್ತಿಗೆ ಜೊತೆ ಕಂಪಲ್ಸರಿ ಹೋಗ್ತೀನಿ, ಪ್ರತಿ ಸರಿನೂ ಹೋಗ್ತೀನಿ. ಇಷ್ಟ ಆಗುತ್ತೆ, ಅಂದರೆ ಅವರು ಮಕ್ಕಳು ಇರೋದ್ರಿಂದ ವಾರದಲ್ಲಿ ಒಂದಿನ ಏನೇನು ಬೇಕು ಅಂತ ಎಲ್ಲ ತಂದು ಇಟ್ಕೊಂಡು ಬಿಡ್ತಾರೆ. ಅವತ್ತು ಒಂದಿನ ಫ್ರೀ ಇರ್ತಾರೆ, ಸಂಜೆ ಮೇಲೆ ತಂದು ಇಟ್ಕೊಂಡು ಬಿಡ್ತಾರೆ. ಒಂದು ವಾರ ಫುಲ್ ಸಾಕಾಗತ್ತೆ. ಅದು ಚೆನ್ನಾಗಿತ್ತು, ನೋಡ್ಕೊಂಡು ಬನ್ನಿ. ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ಇದು ಊರಿಗೆ ಹೋದಾಗ ತೊಗೊಂಡಿರೋಂಥ ವೀಡಿಯೋಸ್ ಇದೆಲ್ಲ. ಇದರಲ್ಲೇ ಒಂದು ರೆಸಿಪಿನೂ ಕೂಡ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. ಓಕೆ, ಇದು ವೆಜ್ ಕುರ್ಮಾ ಮಾಡ್ತಾ ಇರೋದು, ಅತ್ತಿಗೆನೇ ಮಾಡಿರೋದು ರೆಸಿಪಿ. ಬಟ್ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ, ನಾನೇ ಮಾಡಿದರೆ ಸರಿಯಾಗಿರೋದು, ಅತ್ತಿಗೆ ಮಾಡಿರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕೆ ಅಷ್ಟೊಂದು ಕರೆಕ್ಟ್ ಆಗೋಲ್ಲ ನನಗೆ. ಬಟ್ ನಾನೇ ಕೊಟ್ಟಿದ್ದೀನಿ. ಫಸ್ಟ್ ಕುಕ್ಕರ್ ಇಟ್ಕೊಳ್ಳಿ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಒಂದು ಗರಂ ಮಸಾಲ ಬರುತ್ತಲ್ಲ, ಅದರಲ್ಲಿ ಹೂ ಬರುತ್ತಲ್ಲ ಅದು. ಮತ್ತೇನು ಹಾಕಿದ್ದಾರೆ ಅವರು? ತರಕಾರಿ, ಕ್ಯಾರೆಟು, ಅದು ಏನದು, ಫ್ಲವರು, ಆಲೂಗಡ್ಡೆ, ಬೀನ್ಸು, ಹೂಕೋಸು,
ಆಮೇಲೆ ಒಂದು ಈರುಳ್ಳಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದಾರೆ. ಫಸ್ಟ್ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಫ್ರೈ ಮಾಡೋದು. ಅವ್ರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಯಿತಾ. ಡೈಲಿ ಅವರು ಹಿಂಗೆ ನಾನು 1 ವೀಕ್ ಇದ್ದೆ ಮನೇಲಿ. ಡೈಲಿ ಬೆಳಿಗ್ಗೆ ಒಂದೊಂದು ರೆಸಿಪಿ, ಡೈಲಿ ಬೇರೆ ಬೇರೆ ಥರ ವೆರೈಟಿ ಮಾಡ್ತಾಯಿರ್ತಾರೆ. ಮತ್ತು ನೆಕ್ಸ್ಟು ಮಾಡ್ತಾಯಿದ್ದಾರೆ ಫ್ರೈ, ಎಲ್ಲೋದ್ರೂ ಗೊತ್ತಾಗ್ತಾಯಿಲ್ಲ. ಓಕೆ, ನೆಕ್ಸ್ಟು ಬಟಾಣಿ. ಇದನ್ನು ವಟಾಣಿ ಅಂತ ಹೇಳ್ತೀವಿ ನಾವು. ಅದನ್ನು ನೈಟಲ್ಲಿ ನೆನೆ ಹಾಕಿಟ್ಟಿದ್ದು, ಅದನ್ನು ವಾಶ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದಾರೆ ಡೈರೆಕ್ಟಾಗಿ ಕುಕ್ಕರ್ಗೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ತರಕಾರಿಗೆ ಹಾಕ್ಕೊಳ್ಳಿ, ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ನೆಕ್ಸ್ಟು ಸ್ವಲ್ಪ ಅರಿಶಿನ ಇಟ್ಟು ಟರ್ಮರಿಕ್ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಚೆನ್ನಾಗಿತ್ತು ಅವತ್ತು, ಟೇಸ್ಟ್ ಆಯಿತು. ಲಾಸ್ಟಲ್ಲಿ ಫ್ಲವರ್ ಹಾಕ್ಕೊಳ್ತಾ ಇದ್ದಾರೆ. ಕರ್ಗೋಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇರ್ಬೋದು. ಮಿಕ್ಸ್ ವೆಲ್. ನೆಕ್ಸ್ಟ್ ಇದು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಗ್ಯಾಸ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಮಸಾಲ, ಕಾಯಿ ತುರಿ, ಒಂದು 4 ಹಸಿಮೆಣಸು, ಬೆಳ್ಳುಳ್ಳಿ, 1 ಫುಲ್ ಗಡ್ಡೆ, 2 ಗಡ್ಡೆ, 1.5 ಗಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಆಮೇಲೆ ಸ್ವಲ್ಪ ಪುದೀನ. ನೀಟಾಗಿ ವೇಸ್ಟ್ ಮಾಡಬಾರ್ದು. ನೀಟಾಗಿ ಪ್ಲೇಟಲ್ಲಿರೋದನ್ನೆಲ್ಲ ಮಿಕ್ಸಿ ಬೌಲ್ಗೆ ಹಾಕ್ಕೊತಾ ಇದ್ದಾರೆ. ಆಮೇಲೆ ಗರಂ ಮಸಾಲದಲ್ಲಿ ಏನು ಹಾಕ್ತಾರೆ? ಓಕೆ, ಫಸ್ಟ್ ಒಂದು ಚಕ್ಕೆ ತೊಗೊಂಡಿದ್ದಾರೆ. ಚಕ್ಕೆ, ನೆಕ್ಸ್ಟ್ ಲವಂಗ ಒಂದು 3 ಹಾಕಿದ್ದಾರೆ. ಆಮೇಲೆ ಮೆಣಸಿನಕಾಳು ಒಂದು 7ರಿಂದ 8, ಆಮೇಲೆ ಕೊತ್ತಂಬರಿ ಅಷ್ಟು. ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಮಿಕ್ಸಿಲಿ. ಓಕೆ, ಆಮೇಲೆ ಒಂದು ಮರ್ತೋಗಿದ್ರು ಅನ್ಸುತ್ತೆ, ಗೋಡಂಬಿ. ಲಾಸ್ಟಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದಾರೆ, ಒಂದು 5ರಿಂದ 6. ಓಕೆ, ಇಲ್ಲಿ ತರಕಾರಿ ಇತ್ತಲ್ಲ, ಇದಕ್ಕೆ ಇದು ರುಬ್ಕೊಂಡಿರೋಂಥ ಮಸಾಲನ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ತಿರ್ಸಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಎಕ್ಸ್ಟ್ರಾ ಮಿಕ್ಸಿ ಬೌಲಲ್ಲಿರೋ ಮಸಾಲೆಗೆ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಅದಕ್ಕೇ 1 ಟೊಮೆಟೊನೂ ಕೂಡ ಕಟ್ ಮಾಡಿಬಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ, ಸಾಕು, ರೆಡಿ ವೆಜ್ ಕುರ್ಮಾ. ನೆಕ್ಸ್ಟ್ ಪುರಿಗೆ ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು. 2 ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಚಿಕ್ಕ ಉಂಡೆ ಮಾಡಿ ಅದನ್ನು ಪೂರಿ ಮಾಡಿ ಎಣ್ಣೆಲಿ ಬಿಟ್ಟು ರೆಡಿ. ಅದ್ರ ಜೊತೆ ಕುರ್ಮ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಥ್ಯಾಂಕ್ ಯು ಅದಕ್ಕೆ ಒಂದು ರೆಸಿಪಿ ತೋರಿಸಿದ್ದಕ್ಕೆ.
ಓಕೆ, ನಿಮಗೂ ಥ್ಯಾಂಕ್ ಯು. ಇವತ್ತಿನ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.